ನಮಸ್ತೆ ಎಲ್ಲರಿಗೂ. ನಾನೀಗ ಧರ್ಮಸ್ಥಳದಲ್ಲಿದ್ದೀನಿ. ಧರ್ಮಸ್ಥಳ ಕರ್ನಾಟಕದಲ್ಲಿ ಒಂದು ಸುಪ್ರಸಿದ್ಧವಾದ ಧಾರ್ಮಿಕ ಕ್ಷೇತ್ರ. ಮತ್ತು ಇಲ್ಲಿ ನಿಮಗೆ ದೇವರೆಷ್ಟು ಇಂಪಾರ್ಟೆಂಟೋ ಅದೇ ಥರ ಇಲ್ಲಿ ನಡೆಯೋ ಅನ್ನ ಸಂತರ್ಪಣೆಯೂ ಅಷ್ಟೇ ಒಂದು ಪ್ರಖ್ಯಾತಿ ಪಡೆದಿದೆ. ಭಾಳ ಚೆನ್ನಾಗಿರುವಂಥ ಒಂದು ಅನ್ನಪ್ರಸಾದನೂ ಹಾಕ್ತಾರೆ ಇಲ್ಲಿ ಧರ್ಮಸ್ಥಳದಲ್ಲಿ. ಭಾಳ ದೊಡ್ಡ ಕಿಚನ್ ಇದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಅಡುಗೆ ಮನೆ ಇರುವಂಥ ಒಂದು ಕ್ಷೇತ್ರ ಇದು. ನಾನೀಗ ಈ ದೇವಸ್ಥಾನದ ಮುಂದೆ ಈ ವಾಚ್ ಟವರ್ ಇದೆಯಲ್ಲ, ಈ ಸರ್ಕಲಲ್ಲಿ ನಿಂತಿದ್ದೀನಿ. ಇದೊಂದು ಮೇನ್ ಸರ್ಕಲ್ ಇರಬೇಕು ಈ ಧರ್ಮಸ್ಥಳಕ್ಕೆ. ಇಲ್ಲಿಂದ ಬಲ್ಭಾಗಕ್ಕೆ ಹೋದರೆ ನಮಗೆ ನೇತ್ರಾವತಿ ಗೆಸ್ಟ್ ಹೌಸ್ ಸಿಗುತ್ತೆ. ಆ ಗೆಸ್ಟ್ ಹೌಸ್ ಆಪೋಸಿಟ್ಟೇ ಒಂದು ತೃಪ್ತಿ ಉಪಹಾರ ಮಂದಿರ ಅಂತ ನಾನು ಹೇಳಕ್ಕೆ ಬಂದಿರೋದು. ಆ್ಯಕ್ಚುಲಿ ಇಲ್ಲೇನೆಂದರೆ ಆ ದೇವಸ್ಥಾನದ್ದು ಇದು ಸ್ಕಿಪ್ ಆದರೆ ಊಟ ಏನಾದರೂ ನಿಮ್ಗೇನಾದರೂ ಬೇಗ ತಿಂಡಿ ಏನಾದರೂ ತಿನ್ಕೋಬೇಕು ಅಂದರೆ ಇದು ಒಂದು ಭಾಳ ಒಳ್ಳೆಯ ಹೋಟೆಲ್ಲು ಧರ್ಮಸ್ಥಳದಲ್ಲಿ, ತೃಪ್ತಿ ಉಪಹಾರ ಗೃಹ ಅಂತ. ಅಥೆಂಟಿಕ್ ಸೌತ್ ಇಂಡಿಯನ್ ಏನಾದರೂ ನೀವು ತಿನ್ನಬೇಕು ತಿಂಡಿಗಳು ಅಂತಂದರೆ ಈ ಹೋಟೆಲ್ಗೆ ನೀವು ಬನ್ನಿ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಏನು ನಿಮಗೆ ಫೇಮಸ್ ಹೋಟೆಲ್ಸ್ದು ಟೇಸ್ಟ್ ಇರ್ತೈತಲ್ಲ, ಆ ಟೇಸ್ಟು ಇಲ್ಲಿ ಸಿಗುತ್ತೆ. ಯಾಕಂದರೆ ನಮಗೇನು ಈ ಕರಾವಳಿ ಭಾಗದಲ್ಲಿ ಏನೇನು ಈ ಹೋಟೆಲ್ಸು ಮತ್ತು ಏನು ಈ ಧಾರ್ಮಿಕ ಕ್ಷೇತ್ರಗಳೆಲ್ಲ ಇದಾವಲ್ಲ, ಇವೊಂಥರ ಬೇಸ್ ಇದ್ದಂಗೆ ಈ ಹೋಟೆಲ್ ಇಂಡಸ್ಟ್ರಿಗೆ. ನಮ್ಮದೇನು ಈ ಉಡುಪಿ ಸ್ಟೈಲು ಚೈನ್ ಆಫ್ ಹೋಟೆಲ್ಸ್ ಇದೆಯಲ್ಲ, ಅದಕ್ಕೆ ಆ ಇಂಡಸ್ಟ್ರಿಗೆ ಇದೊಂಥರ ಹೆಡ್ ಕ್ವಾರ್ಟರ್ಸ್ ಇದ್ದಂಗೆ. ಈ ಕರಾವಳಿ ನಮ್ಮದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಎರಡೂ ಈ ಜಿಲ್ಲೆಗಳು ಒಂಥರ ಹೆಡ್ ಕ್ವಾರ್ಟರ್ ಇದ್ದಂಗೆ. ಯೂಶ್ವಲಿ ಮುಂಚೆ ಎಲ್ಲ ಏನು ಮಾಡೋರು, ಯಾರೇ ಒಬ್ಬರು ಹೋಟೆಲ್ ಓಪನ್ ಮಾಡಬೇಕಾದ್ರೂ ಕೂಡ ಅವ್ರ ಹತ್ರ ಎಷ್ಟೇ ಬಂಡವಾಳ ಇದ್ದರೂ ಕೂಡ ಈ ಕ್ಷೇತ್ರಗಳಲ್ಲಿ ಬಂದು ಇಲ್ಲಿರೋ ಕಿಚನ್ನು, ದೇವಸ್ಥಾನದ ಕಿಚನಲ್ಲಿ ಸ್ವಲ್ಪ ಸೇವೆ ಮಾಡಿ, ಮತ್ತು ಅಲ್ಲೇ ಇದ್ದ ಈ ಹತ್ರದಲ್ಲಿದ್ದ ಈ ಹೋಟೆಲ್ಸಲ್ಲೆಲ್ಲ ಸ್ವಲ್ಪ ಸರ್ವಿಸ್ ಮಾಡಿ ಹೋಗಿ ಬೇರೆ ಕಡೆ, ಅಂದರೆ ನಮ್ಮ ಬಾಂಬೆ ಆಗ್ಬೋದು, ಬೆಂಗಳೂರು, ಈ ಥರ ಬೇರೆ ಕಡೆ ಎಲ್ಲ ಹೋಟೆಲ್ಸ್ನ ಮಾಡೋರು ಮುಂಚೆ ಎಲ್ಲ. ಈಗಲೂ ಅದೇ ಥರ ಪ್ರಾಕ್ಟೀಸ್ ಇರ್ಬೋದು. ಯಾಕಂದರೆ ಇಲ್ಲಿ ಕಲ್ತಿರೋ ಭಟ್ರುಗಳು, ಇಲ್ಲಿ ಕಲ್ತಿರೋ ಹುಡುಗರೇನೆ ಮುಂದೆ ಹೋಗಿ ಆಚೆ ಹೋಟೆಲ್ ಮಾಡೋದು. ಇದು ನೋಡಿ ಕಿಚನ್ ಎಷ್ಟು ಚೆನ್ನಾಗಿದೆ. ಮತ್ತು ಅವ್ರದ್ದು ನೋಡಿ ಪಾತ್ರೆಗಳು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಚಟ್ನಿ ಇಟ್ಟಿರೋ ಪಾತ್ರೆ ನೋಡಿ ಯಾವ ಥರ ಇದೆ, ಕಡಾಯಿ ಭಾಳ ಚೆನ್ನಾಗಿದೆ ಕಿಚನ್ನು. ಮತ್ತು ಹೈಲಿ ಪಬ್ಲಿಕ್ ಡಿಮ್ಯಾಂಡ್ ಇರುವಂಥ ಒಂದು ಹೋಟೆಲ್ ಇದು. ಮತ್ತು ರುಚಿನೂ ಅಷ್ಟೇ ಭಾಳ ಅದ್ಭುತವಾಗಿರುತ್ತೆ. ಒಂಥರ ಇಲ್ಲಿ ಯಾಕಂದರೆ ಈಗ ಇಲ್ಲದೇ ಈ ಮಸಾಲಗಳು ಮತ್ತು ಈ ನೀರು ಮತ್ತು ಈ ಹವಾಗುಣ ಎಲ್ಲ ಸೇರಿ ಅದಕ್ಕೊಂಥರ ವಿಶೇಷವಾದ ಒಂದು ರುಚಿ ಕೊಟ್ಟಿರುತ್ತೆ ಈ ಹೋಟೆಲ್ಸ್ಗಳಲ್ಲಿ. ಭಾಳ ಅಂದರೆ ಒಂದು 5 ನಿಮಿಷನೂ ಪುರ್ಸತ್ತಿರಲ್ಲ ಈ ಹೋಟೆಲ್ ಅವ್ರಿಗೆ, ಅಷ್ಟು ಬ್ಯುಸಿ ಇರುತ್ತೆ ಈ ಹೋಟೆಲ್ಲು. ಯಾಕಂದರೆ ಎಲ್ಲರೂ ಬಂದವರು ದೂರದಿಂದ ಬಂದವರು ಏನಾದರೂ ಸ್ವಲ್ಪ ಅರ್ಜೆಂಟಿಗೆ ಏನಾದರೂ ತಿನ್ಕೋಬೇಕು ಅಂತಂದರೆ ಈ ಹೋಟೆಲ್ಗಂತೂ ಪ್ರಿಫರಬಲಿ ಈ ಹೋಟೆಲಿಗೆ ಬರ್ತಾರೆ. ಮತ್ತು ಆಲ್ಮೋಸ್ಟ್ ಸ್ವಲ್ಪ ಗೆಸ್ಟ್ ಹೌಸ್ಗಳೆಲ್ಲ ಇಲ್ಲೇ ಇರೋದ್ರಿಂದ ಎಲ್ಲ ಜನನೂ ಇಲ್ಲೇ ಬಂದು ತಿಂತಾ ಇರ್ತಾರೆ. ನಮಗೆ ಏನು ಈ ಸೌತ್ ಇಂಡಿಯನ್ದು ಏನೀಗ ಅಥೆಂಟಿಕ್ಕಾಗಿ ಸಿಗೋ ಅಂಥ ಒಂದು ಇಡ್ಲಿ ಸಾಂಬಾರು ಆಗ್ಬೋದು, ದೋಸೆಗಳಾಗ್ಬೋದು, ಪೂರಿ ಆಗ್ಬೋದು, ಮತ್ತು ಇಲ್ಲೇ ಮಂಗಳೂರು ಬನ್ಸು ಮತ್ತು ಮಂಗಳೂರು ಗೋಳಿ ಬಜ್ಜಿ ಅವೆಲ್ಲ ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಬಂದಾಗ ಒಂದು ಸತಿ ಟ್ರೈ ಮಾಡಿ. ಮಂಗಳೂರು ಗೋಳಿ ಬಜ್ಜಿಗಂತೂ ನೀವು ಅದೇನು ಲಾಟ್ ಹಾಕಿ ಮಾರ್ತಾನೇ ಇರ್ತಾರೆ. ಇದು ನೋಡಿರಿ, ಇದು ಬನ್ಸು ಮತ್ತು ಇದು ಅವಲಕ್ಕಿ ಇಲ್ಲಿದೆ. ನಾವು ತಗೊಂಡ್ವಿ ಒಂದೊಂದು ಪ್ಲೇಟ್ ಈ ಕಡೆದು. ಭಾಳ ಚೆನ್ನಾಗಿರುತ್ತೆ ನೋಡಿ. ಆದರೂ ಕಡಾಯಲ್ಲಿ ಇಟ್ಟಿದ್ದಾರೆ ನೋಡಿರಿ ಅವಲಕ್ಕಿ. ಮತ್ತು ಇದು ಮಂಗಳೂರು ಬನ್ಸು. ಮಂಗಳೂರು ಬನ್ಸ್ಗೆ ಈ ಥರ ಸಾಂಬಾರು ಮತ್ತು ಚಟ್ನಿ ಹಾಕ್ಕೊಡ್ತಾರೆ. ಒಳ್ಳೆ ಕಾಯಿ ಚಟ್ನಿ ಮಾಡ್ತಾರೆ, ಅದರಲ್ಲೇನು ಕಾಂಪ್ರಮೈಸೇ ಇಲ್ಲ ಚಟ್ನಿಯಲ್ಲಿ. ಮತ್ತು ಈ ಸಾಂಬಾರು ಅಷ್ಟೇ, ಈ ಮಂಗಳೂರು ಸೌತೆಕಾಯಿ ಹಾಕ್ಬಿಟ್ಟು ಒಳ್ಳೆ ಸಾಂಬಾರು ಮಾಡ್ತಾರೆ ನೋಡಿರಿ. ಮಂಗಳೂರು ಬನ್ಸ್ ತಿಂತಾಯಿದ್ರೆ ನಮ್ಮ ಪ್ರಕಾಶ್ ಗೌಡರು ಇಡ್ಲಿ ವಡೆ ಸಾಂಬಾರು, ಇದೊಂದು ಪ್ಲೇಟಲ್ಲಿ ಮಂಗಳೂರು ಬನ್ಸು. ನಾನು ಕೂಡ ಇಡ್ಲಿ ಸಾಂಬಾರು ವಿತ್ ಆ ಮಂಗಳೂರು ಸೌತೆಕಾಯ್ದು ಭಾಳಷ್ಟು ಹೋಳನ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಬರೀ ಸಾಂಬಾರನ್ನೇ ಬೇಕಾದರೆ ಒಂದು 2 ಬೌಲ್ ಬೇಕಾದ್ರೆ ಸಾಂಬಾರೇನೇ ಕುಟ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಅನ್ಲಿಮಿಟೆಡಾಗಿ ಅಲ್ಲಿ ಬಕೆಟಲ್ಲಿ ತುಂಬಿಟ್ಟಿರ್ತಾರೆ. ನಿಮ್ಗೆ ಎಷ್ಟು ಬೇಕಾದ್ರೂ ತರಕಾರಿ ಹಾಕೊಂಡು ತಿನ್ನಿ, ಎಷ್ಟು ಬೇಕಾದ್ರೂ ಸಾಂಬಾರು ಹಾಕೊಂಡು ಕುಡೀರಿ, ಅವ್ರೇನು ಮೈಟ್ ಮಾಡಲ್ಲ. ಮತ್ತು ಚಟ್ನಿನೂ ಅಷ್ಟೇ ಪ್ಯೂರ್ ಕಾಯಿ ಚಟ್ನಿ ರುಬ್ಬಿ ಮಾಡಿರ್ತಾರೆ, ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಪ್ರವೀಣು ಬನ್ಸ್ ತಿಂತಾಯಿದ್ದಾರೆ. ಈ ಬನ್ಸ್ ಆದಮೇಲೆ ನಮಗೆ ಈ ಅವಲಕ್ಕಿ ಇಲ್ಲಿ ಈ ಇದೊಂಥರ ಸ್ನ್ಯಾಕ್ಸ್ ಇದ್ದಂಗೆ ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.